ಹಣ ಬಂದ ಈಗಿನ ಕಾಲದಾಗ ಮಠಾಧೀಶರು ರಾಜಕೀಯ ಪಕ್ಷದವರಿಗೆ ತಮ್ಮನ್ನ ಒತ್ತೆ ಇಟ್ಕೊಂಡಿದ್ದಾರೆ. ವಿದ್ಯಾದಾನ ಮಾಡೋದ್ರ ಬದಲು ವಿದ್ಯೆ ಅನ್ನೋದನ್ನ ವ್ಯಾಪಾರ ಮಾಡಿಬಿಟ್ಟಾರೆ. ಇವ್ರು ನಂಬ್ಕೊಂಡ್ ಬರೋ ಮುಗ್ಧ ಜನರಿಗೆ ಆತ್ಮಶಕ್ತಿ ಸ್ವಾಭಿಮಾನ ಬೆಳೆಸೋದ್ರ ಬಿಟ್ಟು ಪಾದ ಪೂಜೆ ಹೆಸರಿನಾಗ ಒಂದೊಂದು ಮಠಾನು ಗುಲಾಮ್ಗಿರಿ ತಯಾರು ಮಾಡೋ ಕಾರ್ಖಾನೆನಾಗ ಮಾಡಿಬಿಟ್ಟಾರೆ. ಇನ್ನು ಏನೋ ಬೇಕಣ. ತಲೆ ಬುರುಡೆ ಬಗ್ಗೆ ಬುರುಡೆಗಳು ಏನಂತ ಹೇಳಿದ್ರೆ ಅಲ್ಲಿ ಕಾಡು ಹಂದಿಗಳು, ಮುಳ್ಳ ಹಂದಿಗಳು ಮತ್ತೆ ಉಡ ಏನಿದೆಯಲ್ಲ, ಉಡ ಮತ್ತೆ ಮುಳ್ಳ ಹಂದಿಗೆ ನನಗೂ ಕೂಡ ಗೊತ್ತಿರೋ ಹಂಗೆ ನಮ್ದು ತೋಟ ಇದೆ ಅವು ಎಲ್ಲ ಏನಂತ ತಲೆ ಬುರುಡೆ ಅಂದ್ರೆ ಬಹಳ ಇಷ್ಟ. ಅವಕ್ಕೆ 5 ಫೀಟ್ ಆಳದಲ್ಲಿ ಇದ್ರೂ ಕೂಡ ಆ ಕಾಡ ಹಂದಿ ಇರ್ಬೋದು, ಮುಳ್ಳ ಹಂದಿ ಆಗ್ಲಿ ಅದನ್ನ ಕೆದಕಿ ತಲೆ ಬುರುಡೆನ ಕಚ್ಕೊಂಡು ಹೋಗ್ತವೆ. ಆನಂತರ ಹೈನಾ ಕೂಡ ಇದೆ. ನಮ್ ಕಡೆ ಏನಂತಾರೆ ಕಿರ್ಬ ಅಂತಾರೆ, ಕತ್ತೆ ಕಿರ್ಬ ಅಂತ ಹೇಳಿ. ಅವಕ್ಕೆ ಮನುಷ್ಯನ ಶವ ಅಂದ್ರೆ ತುಂಬಾ ಇಷ್ಟ. ಅವರು ಮನುಷ್ಯನ ಬುರುಡೆ ಅಂದ್ರೆ ರುಂಡ ಏನಿರ್ತಲ್ಲ ಅದನ್ನ ತಗೊಂಡು ಹೋದಾಗ ಇದು ಬರೀ ಪಕ್ಕೆಲುಬು ಕೈ ಕಾಲದ ಇಷ್ಟೇ ಇರ್ತದೆ, ಅವು ಸೌದು ಹೋಗಿರ್ತದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು.